ವಿಶ್ವವಿಖ್ಯಾತ ದಸರಾ ಆಚರಣೆ ಈ ಬಾರಿ 10 ದಿನ ಅಲ್ಲ, ಬದಲಾಗಿ 11 ದಿನ ಆಚರಣೆ ಮಾಡುವಂತಹ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ದಸರಾ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿಶಿಷ್ಟ ದಿನ ಬಂದಿರೋದ್ರಿಂದ ಒಂದು ದಿನ ಹೆಚ್ಚಾಗಿ ದಸರಾವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷ 400 ವರ್ಷಗಳ ಇತಿಹಾಸ ಇರುವಂತಹ ದಸರಾ ಅಂದ್ರೆ ದಶ ಪ್ಲಸ್ ಹರ ಅಂತ ಅರ್ಥ. 10 ದಿನಗಳ ಕಾಲ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಆದರೆ ಈ ಬಾರಿ 11 ದಿನಗಳ ಕಾಲ ದಸರಾವನ್ನು ಆಚರಣೆ ಮಾಡಲಾಗುತ್ತೆ. ಕೌತುಕದ ಜೊತೆಗೆ ಚರ್ಚೆಯನ್ನ ಹುಟ್ಟು ಹಾಕಿದೆ 11 ದಿನಗಳ ದಸರಾ ಆಚರಣೆ. ಒಂದು ದಿನ ಹೆಚ್ಚಿನ ಆಚರಣೆ ಒಳ್ಳೆಯ ಸಂಕೇತ. ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿಕೆ ಕೊಟ್ಟಿರೋದು. ಈ ಬಾರಿಯ ದಸರಾ ಏನಿದೆ ಅದು 11 ದಿನಗಳ ಆಚರಣೆಯನ್ನ ಒಳಗೊಳ್ತಾ ಇದೆ ಅನ್ನೋ ಒಂದು ವಿಶೇಷವಾದಂತಹ ಸಂಗತಿ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಧಾರ್ಮಿಕ ಚಿಂತಕರಾಗಿರ್ತಕ್ಕಂತಹ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ಇದ್ರ ಬಗ್ಗೆ ಮಾತನಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈ ಬಾರಿ ದಸರಾ ಅನ್ನುವಂಥದ್ದು 10 ದಿನಗಳನ್ನ ದಾಟಿ 11 ದಿನಗಳ ಆಚರಣೆಯನ್ನ ಮಾಡಿಸ್ಕೊಳ್ತಾ ಇದೆ ಅಂತ ಏನಿದು? ಹೌದು, ಈ ಸಲ ನಾವು ಪಂಚಾಂಗಗಳನ್ನು ಗಮನಿಸಿದ್ರೆ ಅಥವಾ ನಿಮ್ಮ ಮನೆಗಳಲ್ಲಿರುವ ದಿನದರ್ಶಿಕೆಗಳನ್ನು ಯಾರೇ ಆಗಲಿ ದಿನದರ್ಶಿಕೆಗಳನ್ನು ನೋಡಿದ್ರೆ ಅಲ್ಲಿ ನೋಡ್ಬೋದು 22ಕ್ಕೆ ಶರನ್ನವರಾತ್ರಿ ಆರಂಭ ಅಂತಿದೆ. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಅಂತಿದೆ. ಅಲ್ಲಿಗೆ 22ರಿಂದ 2ನೇ ತಾರೀಕಿಗೆ ಎಷ್ಟು ದಿನ ಆಯಿತು? 22ನ್ನು ಸೇರಿಸ್ಕೊಂಡಂಗೆ 22ರಿಂದ ನೀವು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 22ರಿಂದ ನಿಮ್ಗೆ ಏನಾಯಿತು? ಟೋಟಲ್ಲು 2ನೇ ತಾರೀಕು ತನಕ 11 ದಿನಗಳ ಆಚರಣೆ ಆಗ್ತದೆ. ಸೊ ಹೀಗಾಗಿ 11 ದಿನಗಳ ಆಚರಣೆ ಅಂತ ನಮ್ಮ ಪಂಚಾಂಗದಲ್ಲಿ ಮತ್ತು ಅರಮನೆ ಪಂಚಾಂಗದಲ್ಲಿ, ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಎಲ್ಲ ಕಡೆನೂ ದಾಖಲಾಗಿದೆ. ಪಂಚಾಂಗ ತೋರಿಸ್ಬೋದಾ ಏನಂತ? ಸೊ ಪಂಚಾಂಗವನ್ನು ತೋರಿಸ್ಬೋದು. ಪಂಚಾಂಗದಲ್ಲಿ ನೋಡಿ, ನಿಮಗೆ ಶೈವ ವೈಷ್ಣವ ಪರಂಪರೆಗಳಿಗೆ ವ್ಯತ್ಯಾಸಗಳನ್ನು ಹೇಳಿದ್ದಾರೆ ಇದರಲ್ಲಿ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ. ಆದರೆ ನಾವು ಪಂಚಾಂಗ ಕೃಷ್ಣ ಜೋಯಿಸರ ಪಂಚಾಂಗದಲ್ಲಿ ಅಂದರೆ ಅರಮನೆ ಪಂಚಾಂಗದಲ್ಲಿ ನೇರವಾಗಿ 11 ದಿನಗಳು ತೋರಿಸಿದ್ದಾರೆ. ನೋಡಿ, 22ನೇ ತಾರೀಕು 22 ತಾರೀಕು ಶರನ್ನವರಾತ್ರಿ ಆರಂಭ, ಜಯಲಕ್ಷ್ಮಿ ವ್ರತ ಅಂತಿದೆ. ಶರನ್ನವರಾತ್ರಿ ಆರಂಭ ಅಂದರೆ ದಸರಾ ಆರಂಭ. ಅದ್ರ ಹಿಂದಿನ ದಿನ ಮಹಾಲಯ ಅಮಾವಾಸ್ಯೆ ಇರುತ್ತೆ. ಸೊ 22ಕ್ಕೆ ಆರಂಭಿಸಿ 22, 1, 2, 3, 4, 5, 6, 7, 8, 9, 10, 11. 11ಕ್ಕೆ 2ನೇದು ತಾರೀಕು ಇಲ್ಲಿ ನೋಡಿ ನೀವು, ವೈಷ್ಣವಾಲಯ ವಿಜಯದಶಮಿ ಅಂತ ಹಾಕಿದ್ದಾರೆ ನೋಡಿ. ವಿಜಯದಶಮಿ ಮೈಸೂರು. ಸೊ ಹೀಗಾಗಿ 11 ದಿನಗಳ ಕಾಲ ಮೈಸೂರು ದಸರಾ ನಡೀತಾ ಇದೆ. ಓಕೆ, ಅಂದ್ರೆ ನೋಡಿ, ಈ ಸುಮಾರು 415ನೇ ದಸರಾಕ್ಕೆ ನಾವು ಕಾಲಿಟ್ಟಿದ್ದೀವಿ. ಯಾವತ್ತೂ ಕೂಡ ಈ ತರದೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.